ಬಂಗಾರದ ಬೆಲೆ ಗಮನಿಸಬೇಕು ನೀವೆಲ್ಲರೂ ಕೂಡ. ದಿನೇ ದಿನೇ ಬಂಗಾರಕ್ಕೆ ಭಾರಿ ಡಿಮ್ಯಾಂಡ್ ಶುರುವಾಗ್ತಾ ಇದೆ. ಅನೇಕ ಕಡೆಗಳಲ್ಲಿ ಡೊನಾಲ್ಡ್ ಟ್ರಂಪ್ ನೀತಿಗಳು, ಷೇರುಪೇಟೆ ಅಲ್ಲೋಲ ಕಲ್ಲೋಲಗಳು, ಒಂದಷ್ಟು ರಫ್ತು ನೀತಿ, ಒಂದಷ್ಟು ವ್ಯಾಪಾರ ನೀತಿ, ಒಂದಷ್ಟು ಸುಂಕ ಸಮರಗಳು, ಇದರ ನಡುವೆ ಗೋಲ್ಡ್ ಸೇಫ್ ಅಂತ ಒಂದು ಫೀಲಿಂಗ್ ಶುರುವಾಗುತ್ತಲ್ಲ. ಅಯ್ಯೋ ಬಂಗಾರದ ಮೇಲೆ ಹಾಕ್ಬಿಡೋಣಪ್ಪ, ಬಂಗಾರ ಯಾವತ್ತಿದ್ರೂ ಬಂಗಾರನೇ ಇದು, ಹಾಗಾಗಿ ಅದರ ಬೆಲೆ ಇವತ್ತೆಲ್ಲ ನಾಳೆ ಜಾಸ್ತಿ ಆಗುತ್ತೆ ಅಂಥೇಳಿ ಏನು ಮಾಡ್ತಾ ಇದ್ದಾರೆ, ಗೋಲ್ಡ್ ಕಡೆಗೆ ಮುಗಿ ಬೀಳ್ತಾ ಇದ್ದಾರೆ. ಹಾಗಾಗಿ ಅದಕ್ಕೆ ಬೇಡಿಕೆ ಜಾಸ್ತಿ ಆಗ್ತಾ ಇದೆ. ಬೇಡಿಕೆ ಜಾಸ್ತಿ ಇದ್ದು ಪೂರೈಕೆ ಕಡಿಮೆ ಇದ್ದಾಗ ಸಹಜವಾಗಿಯೇ ಅದರ ಬೆಲೆ ಕೂಡ ಜಾಸ್ತಿ ಆಗುತ್ತೆ. ಇನ್ನೊಂದು ಕಡೆ ಡಿಮ್ಯಾಂಡ್ ಜಾಸ್ತಿ ಆದರೆ ಸಾಕು, ತುಂಬ ಜನ ಕೇಳ್ತಾ ಇದ್ದಾರೆ, ಹೆಂಗಿದ್ರು ತಗೋತಾರೆ ಅಂತ ಕೂಡ ಅದರ ಬೆಲೆ ಜಾಸ್ತಿ ಆಗುತ್ತೆ. ನೋಡಿ, ಒಂದೇ ಒಂದು ತಿಂಗಳಲ್ಲಿ ಚಿನ್ನದ ಆಮದಿನಲ್ಲಿ 192% ಜಾಸ್ತಿ ಆಗಿದೆ. ಇಮ್ಯಾಜಿನ್ ಮಾಡ್ಕೊಳ್ಳಿ, 5%, 10%, 15% ಜಾಸ್ತಿ ಆಗ್ತಿತ್ತು, 20% ಆಗಿದೆ. ಆದರೆ ಒಂದೇ ಒಂದು ಮಂತಲ್ಲಿ 192% ಅಷ್ಟು ಚಿನ್ನವನ್ನು ಇಂಪೋರ್ಟ್ ಮಾಡ್ಕೊಳ್ತಾ ಇರೋದು, ಬೇರೆ ದೇಶದಿಂದ ನಮ್ಮ ದೇಶಕ್ಕೆ ತಂದುಕೊಳ್ತಾ ಇರ್ತಕ್ಕಂಥ ಪ್ರಮಾಣ ಇದು. ಮಾರ್ಚ್ನಲ್ಲಿ 38,168 ಕೋಟಿ ರೂಪಾಯಿ ಮೌಲ್ಯದಷ್ಟು ಆಮದು ಮಾಡಿಕೊಳ್ಳಲಾಗಿದೆ. ಇಲ್ಲಿ ಚೆಕ್ ಮಾಡಿದ್ರೆ 38,168 ಕೋಟಿ ಅಷ್ಟು ರೂಪಾಯಿಯದ್ದು ಚಿನ್ನ ಆಮದು ಮಾಡಿಕೊಳ್ಳಲಾಗಿದೆ. ಕೇಂದ್ರ ವಾಣಿಜ್ಯ ಸಚಿವಾಲಯವೇ ಕೊಟ್ಟಿರ್ತಕ್ಕಂಥ ಮಾಹಿತಿ ಇದು. 2023-24ರಲ್ಲಿ 3.88 ಲಕ್ಷ ಕೋಟಿ ಮೌಲ್ಯದಷ್ಟು ಚಿನ್ನವನ್ನು ಆಮದು ಮಾಡಿಕೊಂಡಿದ್ದಾರೆ. ಒಂದು ಇಡೀ ವರ್ಷಕ್ಕೆ 3.88 ಲಕ್ಷ ಕೋಟಿ ಚಿನ್ನ ಆಮದು ಮಾಡಿಕೊಂಡಿರೋದು. ಇಲ್ಲಿ ನೋಡಿದ್ರೆ ಬರೀ ಮಾರ್ಚಲ್ಲೇ 38,168 ಕೋಟಿ ರೂಪಾಯಿ ಮೌಲ್ಯದಷ್ಟು ಆಮದಾಗಿದೆ. ಇನ್ನೊಂದು ಕಡೆ ಈ ಸುಂಕ ಸಮರದಿಂದಾಗಿ ಚಿನ್ನದ ಹೂಡಿಕೆಯಲ್ಲಿ ಭಾರಿ ಏರಿಕೆ ಆಗ್ತಾ ಇದೆ. ಬ್ಯಾಂಕ್ಗಳಿಂದ ಚಿನ್ನಕ್ಕೆ ಭಾರಿ ಡಿಮ್ಯಾಂಡ್ ಕೂಡ ಸಿಗ್ತಾ ಇದೆ. ಜಾಗತಿಕ ಆಮದು ಪಾಲಲ್ಲಿ ಭಾರತದ ಪಾಲು 8%. ಇಡೀ ವಿಶ್ವ 100 ರೂಪಾಯಿಯಷ್ಟು ಚಿನ್ನವನ್ನು ಆಮದು ಮಾಡಿಕೊಂಡ್ರೆ ಭಾರತ ಅದರಲ್ಲಿ 8 ರೂಪಾಯಿಯಷ್ಟು ಚಿನ್ನವನ್ನು ಆಮದು ಮಾಡಿಕೊಳ್ಳುತ್ತೆ ಅಂತ. 40% ಆಮದಿನೊಂದಿಗೆ ಸ್ವಿಟ್ಜರ್ಲ್ಯಾಂಡ್ ಮೊದಲ ಸ್ಥಾನದಲ್ಲಿದೆ. ಇನ್ನು 1,018 ಕೋಟಿ ರೂಪಾಯಿ ಮೌಲ್ಯದಷ್ಟು ಬೆಳ್ಳಿ ಆಮದಾಗಿದೆ. ಕಳೆದ 8 ದಿನಗಳಲ್ಲಿ ಚಿನ್ನದ ಬೆಲೆ 11% ಏರಿಕೆಯನ್ನು ಕಂಡಿದೆ. 2 ದಿನಗಳಲ್ಲಿ ಆಭರಣ ಚಿನ್ನದ ಬೆಲೆ ಬರೋಬ್ಬರಿ 2,000 ರೂಪಾಯಿ ಜಾಸ್ತಿ ಆಗಿದೆ.